ಎಸ್, ಚಾರ್ಜ್ ಆಗ್ತಾ ಇದೆ ನೋಡಿ. ನಿಮ್ಮ ಹತ್ರ 600 ರೂಪಾಯಿ ಇದೆ ಅಂತ ಹೇಳಿದ್ರೆ ಈ ಪ್ರಾಡಕ್ಟ್ ಅನ್ನ ಕಣ್ಣು ಮುಚ್ಕೊಂಡು ಬೈ ಮಾಡಿ. ಯಾಕಂತಂದ್ರೆ ಇದು 100% ವರ್ತ್ ಮನಿ. ಯಾಕಂತಂದ್ರೆ ಪ್ರಾಡಕ್ಟ್ ಮಾತ್ರ ಸೂಪರ್ ಆಗಿದೆ, 100% ಯೂಸ್ಫುಲ್ ಕೂಡ ಇದೆ. ಅಷ್ಟಕ್ಕೆ ಈ ಪ್ರಾಡಕ್ಟ್ ಏನು ನೋಡೋಣ ಬನ್ನಿ. ಸೊ ಕ್ವಿಕ್ ಆಗಿ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಹಾಗೇನೆ ಈ ಪ್ರಾಡಕ್ಟ್ ನ ಲಿಂಕ್ ನಿಮ್ಗೆ ಏನಾದ್ರು ಬೇಕು ಅಂತ ಹೇಳಿದ್ರೆ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ಈ ರೀತಿಯಾದಂತಹ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ. ಸೊ ಅಲ್ಲಿ ನಿಮ್ಗೆ ಇದರ ಲಿಂಕ್ ಸಿಗುತ್ತೆ. ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಮೆಂಟ್ ಬಾಕ್ಸ್ ಎರಡು ಕಡೆ ಇದರ ಲಿಂಕ್ ಸಿಗುತ್ತೆ. ಸೊ ಕ್ವಿಕ್ ಆಗಿ ಅನ್ಬಾಕ್ಸಿಂಗ್ ಮಾಡೋಣ. ಪ್ಯಾಕೇಜಿಂಗ್ ಎಲ್ಲ ತುಂಬಾನೇ ನೀಟಾಗಿನೇ ಮಾಡಿದ್ದಾರೆ. ಓಕೆ, ಬಾಕ್ಸ್ ಒಳಗಡೆ ಇನ್ನೊಂದು ಬಾಕ್ಸ್ ಇದೆ. ಓಕೆ, ನೀವು ಇಲ್ಲಿ ನೋಡ್ತಾ ಇರಬಹುದು ಚಾರ್ಜಿಂಗ್ ಪ್ರೊಟೆಕ್ಷನ್ ಸ್ಟ್ರಾಂಗ್ ವಿಂಡ್ ವಿತ್ USB ಅಂತ ಇದೆ. ಸೊ USB ಪ್ಯಾನಲ್ ಅನ್ನೋದು ನಿಮ್ಗೆ ಗೊತ್ತಾಗ್ತಾ ಇದೆ, ಬಟ್ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಹಾಗೆ ಇದರ ಪವರ್ ಎಷ್ಟಿದೆ, ಎಷ್ಟು ಸ್ಟ್ರಾಂಗ್ ಆಗಿ ಇದರಿಂದ ಗಾಳಿ ಬರುತ್ತೆ, ಸೌಂಡ್ ದೊಡ್ಡದಾಗಿದೆಯಾ ಅಥವಾ ಸೈಲೆಂಟ್ ಆಗಿದೆಯಾ, ಅದನ್ನೆಲ್ಲ ಇವಾಗ ನೋಡ್ತಾ ಹೋಗೋಣ. ಸೊ ಅನ್ಬಾಕ್ಸಿಂಗ್ ಮಾಡೋದಾದ್ರೆ ಸಿಂಪಲ್, ಒಂದು ಚಾರ್ಜಿಂಗ್ ಕೇಬಲ್ ಅನ್ನು ಕೊಟ್ಟಿದ್ದಾರೆ, ಒಳ್ಳೆ ವಿಷಯ. ಪವರ್ ಬ್ಯಾಂಕ್ ಮೂಲಕ ಅಥವಾ ಡೈರೆಕ್ಟ್ ಆಗಿ ನಿಮ್ಮ ಹತ್ರ ಏನಾದರೂ ಚಾರ್ಜಿಂಗ್ ಸಾಕೆಟ್ಸ್ ಇದ್ರೆ, ಸೊ ಚಾರ್ಜಿಂಗ್ ಹೆಡ್ ಇದ್ರೆ ಸೊ ಇದಕ್ಕೆ ಕನೆಕ್ಟ್ ಮಾಡಿಕೊಂಡು ಡೈರೆಕ್ಟ್ ಆಗಿ ಚಾರ್ಜ್ ಮಾಡಬಹುದು. ಓಕೆ, ಪಕ್ಕದಲ್ಲಿ ಇಡ್ತಾ ಇದ್ದೀನಿ. ಇನ್ನು ಮೇನ್ ಆಗಿ ಪ್ರಾಡಕ್ಟ್ ಅನ್ನ ಹೊರ ತೆಗೆಯುವ ಸಮಯ. ಎಸ್, ಇದನ್ನ ಬಿಟ್ರೆ ಬೇರೆ ಏನಿಲ್ಲ ಬಾಕ್ಸ್ ಅಲ್ಲಿ. ಪ್ರಾಡಕ್ಟ್ ಎಸ್, ತುಂಬಾನೇ ಚೆನ್ನಾಗಿರುವಂತದ್ದು. ನೋಡೋದಕ್ಕೂ ಕಲರ್ ಕೂಡ ನನಗೆ ಇಷ್ಟ ಆಯ್ತು. ಇನ್ನೂ ಕೂಡ ತುಂಬಾನೇ ಕಲರ್ಸ್ ಅಲ್ಲಿ ಸಿಗುತ್ತೆ, ಬಟ್ ಕಲರ್ ಮ್ಯಾಟರ್ ಅಲ್ಲ, ಇದು ಪರ್ಫಾರ್ಮೆನ್ಸ್ ಹೆಂಗಿದೆ ಅದು ಮ್ಯಾಟರ್ ಆಗೋದು. ಜೊತೆಗೆ ಇದರಲ್ಲಿ ಲೈಟ್ ಕೂಡ ಇದೆ, ಸೊ ಅದನ್ನು ಕೂಡ ಚೆಕ್ ಮಾಡೋಣ. ಇದು ಸೆಂಟ್ರಲ್ ಇದೆಯಲ್ವಾ, ಇದು ಲೈಟ್, ಹಾಗೇನೆ ಇದು ಫ್ಯಾನ್. ಸೊ ಎಷ್ಟು ಸ್ಪೀಡ್ ಇದೆ, ಏನ್ ಕತೆ ಅದನ್ನೆಲ್ಲ ಚೆಕ್ ಮಾಡೋಣ. ಇವಾಗ ಇಲ್ಲಿ ಇದ್ರ ಬ್ಯಾಕ್ ಸೈಡ್ ಅಲ್ಲಿ ಏನೆಲ್ಲ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ ನೋಡ್ತಾ ಇರಬಹುದು ಔಟ್ಪುಟ್ ಇದು. ಸೊ ಇದರಿಂದ ಬೇರೆ ಒಂದು ಪ್ರಾಡಕ್ಟ್ ಅನ್ನು ಕೂಡ ಚಾರ್ಜ್ ಮಾಡೋದಕ್ಕೆ ಆಗತ್ತೆ ಅಂತ ಕಾಣಿಸುತ್ತೆ. ಇದೊಂದು ರೀತಿ ಪವರ್ ಬ್ಯಾಂಕ್ ಕೂಡ ವರ್ಕ್ ಆಗುತ್ತೆ ಅಂತ ಕಾಣಿಸುತ್ತೆ. ಡೌಟ್ ಬೇಡ, ಚೆಕ್ ಮಾಡೇ ಬಿಡೋಣ. ಸೊ ಮೊಬೈಲ್ ಓಕೆ, ಕೇಬಲ್ ಇಲ್ಲಿದೆ. ಸೊ ಪ್ಲಗ್ ಮಾಡಿ ನೋಡೇ ಬಿಡ್ತೀನಿ. ಎಸ್, ಚಾರ್ಜ್ ಆಗ್ತಾ ಇದೆ, ನೋಡ್ತಾ ಇರ್ಬೋದು. ಇದ್ರದೇ ಕೇಬಲ್ ಇದು. ಸೊ ಇದು ಪವರ್ ಬ್ಯಾಂಕ್ ರೀತಿಯಲ್ಲೂ ಕೂಡ ವರ್ಕ್ ಆಗುತ್ತೆ. ನೋಡ್ತಾ ಇರ್ಬೋದು ಚಾರ್ಜಿಂಗ್ ಆಗ್ತಾ ಇದೆ. ಸೂಪರ್. ಇದೊಂದು ರೀತಿ ಸರ್ಪ್ರೈಸ್ ಆಯ್ತು ನನಗೆ, ಯಾಕಂತಂದ್ರೆ ಈ ಫೀಚರ್ ಅನ್ನ ನಾನು ಅಬ್ಸರ್ವ್ ಮಾಡಿರ್ಲಿಲ್ಲ. ಪ್ರಾಡಕ್ಟ್ ತಂದ ಮೇಲೆನೆ ಗೊತ್ತಾಗಿದ್ದು. ಹಾಗೇನೆ ಇದು ಚಾರ್ಜ್ ಮಾಡೋದಕ್ಕೆ, ಸೊ ಈ ಕೇಬಲ್ ಇಂದ ಕೂಡ ನೀವು ಚಾರ್ಜ್ ಮಾಡಬಹುದು. ಅವ್ರು ಏನ್ ಕೊಟ್ಟಿರ್ತಾರೆ ಅದ್ರ ಮೂಲಕ ಕೂಡ ಇಲ್ಲಿ ಪ್ಲಗ್ ಮಾಡಿ ಚಾರ್ಜ್ ಮಾಡಬಹುದು, ಅಥವಾ ಇನ್ನೊಂದು ರೀತಿಯಾದಂತಹ ಚಾರ್ಜಿಂಗ್ ಪಾಯಿಂಟ್ ಕೂಡ ಇದೆ. ಸೊ ಇದ್ರ ಮೂಲಕ ಕೂಡ ನೀವು ಇಲ್ಲಿ ಚಾರ್ಜ್ ಮಾಡಬಹುದು. ಸೊ ಇವಾಗ ಆನ್ ಮಾಡಿ ನೋಡೋಣ ಅಲ್ವಾ. ಸೊ 2 ಬಟನ್ ಇದಾವೆ ಇಲ್ಲಿ ಮುಂದ್ಗಡೆ ನೋಡಿ. ಇದು ಲೈಟ್ 1 ಮೋಡ್ ಇದೆ, ಇದು 2 3 ಮೋಡ್ಸ್ ಇದಾವ. ಎಸ್, ಟೋಟಲ್ ಆಗಿ 3 ಮೋಡ್, 3ರಿಂದ 4 ಮೋಡ್ ಇದೆ ಅಂತ ಕಾಣಿಸುತ್ತೆ. ಲೈಟ್ ಆಫ್ ಮಾಡ್ತೀನಿ ನೋಡಿ, ಇವಾಗ ಕ್ಲೀನ್ ಆಗಿ ಗೊತ್ತಾಗುತ್ತೆ. 1 ತುಂಬಾನೇ ಬ್ರೈಟ್ ಆಗಿದೆ ಲೈಟು. 2 ಸ್ವಲ್ಪ ಲೈಟ್ ಬರುತ್ತೆ, ಇನ್ನು ಆಫ್ ಆಗುತ್ತೆ. 1 2 ಓಕೆ, 2 ಮೋಡ್ಸ್ ಇದಾವೆ, ಒಂದು ಹೈ ಮೋಡು ಒಂದು ಲೋ ಮೋಡು. ಸೊ ಈ ರೀತಿಯಾಗಿದೆ. ಇನ್ನು ಫ್ಯಾನ್ ನೋಡೋಣ. ಇನ್ನು ಫ್ಯಾನ್ ಕ್ವಾಲಿಟಿ ನೋಡೋಣ. ಸೂಪರ್ ಗಾಳಿ ಬರ್ತಾ ಇದೆ ನಿಜಕ್ಕೂ. ಇನ್ನೂ ಸ್ವಲ್ಪ ಸ್ಪೀಡ್ ಆಯ್ತು. 3 ಸ್ಪೀಡ್ ಇದೆ ಸ್ಪೀಡಲ್ಲಿ. ಇದಂತೂ ಮಸ್ತ್ ಗಾಳಿ ಬರ್ತಾ ಇದೆ ನೋಡಿ ನೀವು. ಸಖತ್ತಾಗಿದೆ ಸ್ಪೀಡು. ಇನ್ನು ಪೂರ್ತಿ ಚಾರ್ಜ್ ಬೇರೆ ಮಾಡಿಲ್ಲ ನಾನು. ಇವಾಗ ಗೊತ್ತಾಗತ್ತೆ ಎಷ್ಟು ಸ್ಪೀಡ್ ಇದೆ ಅಂತ. 1 2 3 ಸ್ಪೀಡ್ ಇದೆ. ಮಸ್ತಾಗಿದೆ ಗಾಳಿ ಅಂತೂ ಸಖತ್ತಾಗೇನಿದೆ. ನಿಮ್ಗೆ ಬೇಕಿದ್ದ ಡೌಟ್ ಇದ್ರೆ ಇನ್ನೊಂದ್ಸಲ ತೋರಿಸ್ತೀನಿ ನೋಡಿ. 1 ಸ್ಪೀಡಿಗೆನೆ ಹೋಗ್ತಾ ಇದೆ. 2 ಸ್ಪೀಡ್ ಇಟ್ರೆ 3. ಮಸ್ತಾಗಿದೆ ಗಾಳಿ, ಡೌಟೇ ಬೇಡ. ಸೌಂಡ್ ಕೂಡ ತುಂಬಾ ಬೇರೆ ಒಂದು ಫ್ಯಾನ್ಗಳಿಗೆ ಕಂಪೇರ್ ಮಾಡಿದ್ರೆ ಒಂದೇನು ದೊಡ್ಡದಾಗಿ ಸೌಂಡ್ ಬರ್ತಾ ಇಲ್ಲ. ಸೊ ಚೆನ್ನಾಗಿದೆ. ಪೂರ್ತಿ ಚಾರ್ಜ್ ಮಾಡಿದಾಗ ಹೆಂಗಿರುತ್ತೆ ಅದನ್ನ ನೋಡಬೇಕು. ಸೊ ಡೈರೆಕ್ಟ್ ಆಗಿ ಚಾರ್ಜ್ ಮಾಡಿ ಒಂದ್ಸಲ ಪ್ಲೇ ಮಾಡಿ ನೋಡೋಣ. ಇದನ್ನ ಇಲ್ಲಿ ಪ್ಲಗ್ ಮಾಡಿ ಅಂದ್ರೆ ಅವಾಗ ಪೂರ್ತಿ ಕೆಪಾಸಿಟಿ ಗೊತ್ತಾಗತ್ತಲ್ವಾ, ಅಂದ್ರೆ ಪೂರ್ತಿ ಚಾರ್ಜ್ ಇದ್ದಾಗ ಹೆಂಗ್ ವರ್ಕ್ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಸೊ ಹೀಗಾಗಿ ಡೈರೆಕ್ಟ್ ಆಗಿ ಬೋರ್ಡಿಗೆ ಹಾಕಿನೇ ಪ್ಲೇ ಮಾಡಿ ನೋಡ್ತಾ ಇದ್ದೀನಿ. ಪೂರ್ತಿ ಚಾರ್ಜ್ ಮಾಡಿ ಪ್ಲೇ ಮಾಡೋದಕ್ಕೆ ಟೈಮ್ ಇಲ್ಲ. ಸೊ ಹೀಗಾಗಿ
ಇನ್ನು ಇದನ್ನ ಚಾರ್ಜ್ ಮಾಡಿದಾಗ ಇಲ್ಲಿ ರೆಡ್ ಲೈಟ್ ಬ್ಲಿಂಕ್ ಆಗ್ತಾ ಇರುತ್ತೆ. ಸೊ ಅದರಿಂದ ನಿಮ್ಗೆ ಗೊತ್ತಾಗುತ್ತೆ ಇದು ಚಾರ್ಜ್ ಆಗ್ತಾ ಇದೆ ಅಂತ. ಇವಾಗ ನೋಡಿ, ಇನ್ನೂ ಸ್ವಲ್ಪ ಜಾಸ್ತಿ ಸ್ಪೀಡಲ್ಲಿ ಗಾಳಿ ಬರ್ತಾ ಇದೆ. ನೋಡಿ, ಫೋರ್ಟ್ ಶೇಕ್ ಆಗ್ತಾ ಇರೋದ್ರಲ್ಲೇ ಗೊತ್ತಾಗ್ತಾ ಇರ್ಬೋದು ಇದು ಸಿಮೆಂಟ್ ಇಂದು ಅಂದ್ರೆ ಈ ಬುಡದಲ್ಲಿರೋದು. ಸೊ ವೇಟ್ ಇದೆ, ಸ್ಟಿಲ್ ಇದು ನೋಡಿ ಶೇಕ್ ಮಾಡಿಸ್ತಾ ಇದೆ ಇದನ್ನ. ಸೊ ಇದ್ರಲ್ಲಿ ಅರ್ಥ ಮಾಡ್ಕೊಳ್ಬೋದು ತುಂಬಾನೇ ಸ್ಪೀಡಾಗಿ ಇದರಲ್ಲಿ ಗಾಳಿ ಬರುತ್ತೆ. ಸೊ ವರ್ತ್ ಇದೆ. ಅಂತೂ ಇದರ ಪ್ರೈಸ್ ಎಷ್ಟು ಅದನ್ನ ಆಲ್ರೆಡಿ ಹೇಳಿದ್ದೀನಿ. 600 rupees ಇದ್ರೆ ನೀವು ಇದನ್ನ ಬೈ ಮಾಡಬಹುದು. ಹಾಗೇನೆ ಇದು ಈ ರೀತಿ ರೊಟೇಟೇಬಲ್ ಕೂಡ ಇದೆ. ಚಿಕ್ಕ ಮಕ್ಕಳಿಗೆ ಅಥವಾ ನಿಮ್ಗೆ ಫ್ಯಾನ್ ಇಲ್ಲದೆ ನಿದ್ದೆನೆ ಬರೋಲ್ಲ ಅನ್ನೋದಾದ್ರೆ ಈ ಒಂದು ಪ್ರಾಡಕ್ಟ್ ಸಖತ್ ಯೂಸ್ಫುಲ್ ಆಗುತ್ತೆ. ಸೊ ನಾನು ಇದನ್ನ ಬೈ ಮಾಡಿರೋದು ಅದಕ್ಕೋಸ್ಕರನೇ. ನಮಗೆ ಮಳೆಗಾಲ ಆಗಿರಲಿ, ಚಳಿಗಾಲ ಆಗಿರಲಿ, ಬೇಸಿಗೆಗಾಲ ಆಗಿರಲಿ ಫ್ಯಾನ್ ಇಲ್ಲ ಅಂತ ಹೇಳಿದ್ರೆ ನಿದ್ದೆ ಬರಲ್ಲ. ಸೊ ಹೀಗಾಗಿ ರಾತ್ರಿ ಕರೆಂಟ್ ಹೋಯ್ತು ಅಂತ ಹೇಳಿದ್ರೆ ನಿದ್ದೆ ಎಲ್ಲ ಹೋಗ್ಬಿಡುತ್ತೆ. ಸೊ ಅದರಿಂದಾಗಿ ಇಂತಹ ಒಂದು USB ರೀಚಾರ್ಜೇಬಲ್ ಫ್ಯಾನ್ ಇದ್ರೆ ಸಖತ್ ಯೂಸ್ಫುಲ್ ಆಗುತ್ತೆ. ಅದರಿಂದಾಗಿ ಇದನ್ನ ಬೈ ಮಾಡಿದ್ದೀನಿ. ಸೊ ಇದನ್ನ ನೀವು ಕಾರಲ್ಲೂ ಕೂಡ ಯೂಸ್ ಮಾಡಬಹುದು ಅಥವಾ ಮನೆಯಲ್ಲೂ ಕೂಡ ಯೂಸ್ ಮಾಡ್ಕೊಳ್ಬಹುದು. ಅಡುಗೆ ಮಾಡ್ತೀರಾ ಅಂತ ಹೇಳಿದ್ರೆ ಆ ಟೈಮಲ್ಲೂ ಕೂಡ ಇದನ್ನ ಯೂಸ್ ಮಾಡ್ಕೊಳ್ಬಹುದು. ಟೋಟಲಿ ಒಂದು ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ತೀನಿ ಈ ಒಂದು ಪ್ರೈಸಿಗೆ. ಬಿಲ್ಡ್ ಕ್ವಾಲಿಟಿ ಕೂಡ ತುಂಬಾನೇ ಚೆನ್ನಾಗಿದೆ. ಹಾಗೇನೆ ಇಲ್ಲಿ 2 ಬ್ಯಾಟ್ರಿ ಕೂಡ ಕೊಟ್ಟಿರ್ತಾರೆ. ಸೊ ಅದೇನು ಬ್ಯಾಟ್ರಿ ಚೇಂಜ್ ಮಾಡೋ ಅವಶ್ಯಕತೆ ಏನಿಲ್ಲ, ಅದನ್ನ ಚಾರ್ಜ್ ಮಾಡಿದ್ರೆ ಆಯ್ತು ಅಷ್ಟೇ. 2 ಬ್ಯಾಟ್ರಿ ಇರುತ್ತೆ. ಸೊ ಅದನ್ನ ಚಾರ್ಜ್ ಮಾಡ್ಕೊಂಡ್ರೆ ಆಯ್ತು. ಸೊ ಚಾರ್ಜ್ ಮಾಡೋದಕ್ಕೆ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಕೇಬಲ್ ಅವರೇನೆ ಕೊಟ್ಟಿದ್ದಾರೆ. ಅಥವಾ ಇಲ್ಲಿ ಇನ್ನೊಂದು ಕೇಬಲ್ ಕೂಡ ಇದೆ. ಈ ತರದ ಕೇಬಲ್ ನಿಮ್ಮ ಹತ್ರ ಇದೆ ಅನ್ನೋದಾದ್ರೆ ಸೊ ಅದ್ರ ಮೂಲಕ ಕೂಡ ನೀವು ಚಾರ್ಜ್ ಮಾಡಬಹುದು. ಮತ್ತೆ ಇದು ಪವರ್ ಬ್ಯಾಂಕ್ ಆಗಿ ಕೂಡ ವರ್ಕ್ ಆಗುತ್ತೆ. ಸೊ ಟೋಟಲ್ ಆಗಿ ಈ ಒಂದು ಪ್ರಾಡಕ್ಟ್ ಅನ್ನ ನೀವೇನಾದ್ರೂ ಬೈ ಮಾಡಿದ್ರೆ ಇದು ಫ್ಯಾನ್ ಆಗಿ ವರ್ಕ್ ಆಗುತ್ತೆ, ಜೊತೆಗೆ ಲೈಟ್ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರಬಹುದು. ಸೊ ಟಾರ್ಚ್ ಆಗಿ ಕೂಡ ಯೂಸ್ ಮಾಡ್ಕೊಳ್ಬಹುದು. ಇನ್ನು ಮೂರನೇದೇನಪ್ಪ ಅಂತಂದ್ರೆ ಪವರ್ ಬ್ಯಾಂಕ್ ಆಗಿ ಕೂಡ ಇದನ್ನ ನೀವು ಯೂಸ್ ಮಾಡ್ಕೊಳ್ಬಹುದು. ಸೊ ಮಲ್ಟಿಪರ್ಪಸ್ಗೆ ಇದು ಸಖತ್ ಯೂಸ್ಫುಲ್ ಆಗಿದೆ ಪ್ರಾಡಕ್ಟ್. ನನಗಂತೂ ಸಖತ್ ಇಷ್ಟ ಆಯ್ತು. ಜೊತೆಗೆ ಇದು 600 rupees ಆಸ್ಪಾಸಲ್ಲೇ ಸಿಗುತ್ತೆ. ಕೆಲವೊಂದ್ಸಲ ಆಫರ್ ಇದ್ರೆ 600 ರೂಪಾಯಿಗಿಂತ ಕಡಿಮೆನೆ ಸಿಗುತ್ತೆ. ನಾನು ಬೈ ಮಾಡುವಾಗ ನೋಡ್ತಾ ಇರಬಹುದು 626 ಇತ್ತು. ಅದನ್ನೇ ನೀವು ಇಲ್ಲಿ UPI ಎಲ್ಲ ಯೂಸ್ ಮಾಡ್ತೀರಾ ಅನ್ನೋದಾದ್ರೆ 611 ರೂಪಾಯಿಗೂ ಕೂಡ ಸಿಗುತ್ತೆ. ಅಂದ್ರೆ ಮೀಶೋ ಪೇ ಲೆಟರ್ ಎಲ್ಲ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ 611 ರೂಪಾಯಿಗೆಲ್ಲ ಸಿಗ್ಬಿಡುತ್ತೆ. 611 ರೂಪೀಸ್ಗೆಲ್ಲ ಸಿಕ್ಬಿಡುತ್ತೆ. ಕೆಲವೊಂದ್ಸಲ ಆಫರ್ ಅಲ್ಲಿ ಇನ್ನೂ ಕೂಡ ಕಡಿಮೆಗೂ ಸಿಗುತ್ತೆ, ಕೆಲವೊಂದ್ಸಲ ಜಾಸ್ತಿ ಕೂಡ ಆಗ್ತಾ ಇರುತ್ತೆ. ಸೊ ನೀವು ಬೈ ಮಾಡಿ. ಈ ಒಂದು ಪ್ರಾಡಕ್ಟ್ ನ ಡೈರೆಕ್ಟ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. 100% ರಿಗ್ರೆಟ್ ಅಂತೂ ಮಾಡಲ್ಲ, ಯಾಕಂತಂದ್ರೆ ಪ್ರಾಡಕ್ಟ್ ಕ್ವಾಲಿಟಿ ಸೂಪರ್ ಆಗಿನೇ ಇದೆ, ಡೌಟೇ ಬೇಡ. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಮಿಸ್ ಮಾಡದೆ ಬೈ ಮಾಡಿ. ಹಾಗೆ ಇದೇ ರೀತಿಯ ಯೂಸ್ಫುಲ್ ವಿಡಿಯೋಸ್ಗಳು ಪ್ರತಿದಿನ ನಿಮಗೆ ಬೇಕು ಅಂತಂದ್ರೆ ಮಿಸ್ ಮಾಡದೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ, ಯಾಕಂತಂದ್ರೆ ಇದೇ ರೀತಿಯ ವಿಡಿಯೋಸ್ ಪ್ರತಿದಿನ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.